ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹಾಗೂ ಮಿನಿಸ್ಟರ್ ಗಿರಿಗಾಗಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಮತ್ತು ಪ್ರಕಾಶ್ ಕೋಳಿವಾಡ್ಗರ್ ಅವರು ಪ್ಲಾನ್ಗಳೇನು? ಹೌದು, ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು, ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಉಪಸಭಾಪತಿಗಳು ಹಾಗೂ ಹಾವೇರಿ ಕ್ಷೇತ್ರದ ಶಾಸಕರು ಹಾಗೂ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರು ಪ್ರಕಾಶ್ ಕೋಳಿವಾಡ್ ಅವರೊಂದಿಗೆ ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಸಂವಾದ ಮಾಡಿದರು. ಈ ಸಾರಿ ಬಜೆಟ್ನಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಸುಮಾರು 50,000 ಕೋಟಿಗಿಂತ ಹೆಚ್ಚು ಹಣವನ್ನ ಒಂದು ಯುಟಿಪಿ ಇದು ಅಪ್ಪರ್ ಕೃಷ್ಣ ಮತ್ತೆ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ, ಕೈಗಾರಿಕೆಗಳಿಗೆ ಮತ್ತೆ ಲ್ಯಾಂಡ್ ಎಕ್ವಿಸಿಷನ್ ಅವರೇನು ಇವತ್ತು 3ನೇ ಹಂತದ ಅಪ್ಪರ್ ಕೃಷ್ಣ ಯೋಜನೆಗೆ 75,000 ಎಕರೆ ಜಮೀನು ಮುಳುಗಡೆ ಆಗ್ತದೆ. ಅವರಿಗೆಲ್ಲ ಪರಿಹಾರ ಕೊಡ್ಲಿಕ್ಕೆ ಒಂದೇ ಕಂತಿನಲ್ಲಿ ಎಲ್ಲಾ ರೈತರ ಜೊತೆ ಮತ್ತು ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಇವತ್ತು ಅದನ್ನು ಅಂತಿಮಗೊಳಿಸಿದ್ದೀವಿ ಅನ್ನೋದನ್ನ ಈಗ ಅವರು ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದರು. ಅದರ ಜೊತೆಯಾಗಿ ಆರೋಗ್ಯ ಮತ್ತು ಬೇರೆ ಬೇರೆ ರೀತಿಯಿಂದ ಉತ್ತರ ಕರ್ನಾಟಕದ ಅನೇಕ ವಿಚಾರಗಳಿಗೆ ಸ್ಪಂದಿಸ್ತಕ್ಕಂಥ ರಸ್ತೆಗಳು, ರೋಡುಗಳು, ಆಮೇಲೆ ಗ್ರಾಮ ಪಂಚಾಯತಿಗಳು, ಹೆಲ್ತ್ ಕಮ್ಯುನಿಟಿ ಸೆಂಟರ್ಗಳು, ಅನೇಕ ಅಭಿವೃದ್ಧಿ ಕೆಲಸಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಒಂದೇ ನಂಜುಂಡಪ್ಪ ವರದಿಯ ಒಂದು ಸಂಪೂರ್ಣವಾದಂತ ಅಭಿವೃದ್ಧಿಯ ಕಡೆಗೆ ಏನು 35 ತಾಲೂಕುಗಳು ಹಿಂದುಳಿದಿದ್ದು ಎಲ್ಲ ತಾಲೂಕುಗಳಿಗೂ ನ್ಯಾಯಯುತವಾದಂತಹ ಸ್ಥಾನಮಾನಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಕೂಡ ತಮ್ಮ ಒಂದು ಇಲಾಖೆಯಿಂದ ಬರತಕ್ಕಂಥ ಅನುದಾನವನ್ನ ಯಾವ್ಯಾವ ಬಾಬುಗಳಿಗೆ ಕೊಡಬೇಕು ಅನ್ನೋದನ್ನ ಸುಮಾರು 43 ಜನ ಉತ್ತರ ಕರ್ನಾಟಕದ ಶಾಸಕರು ಇವತ್ತು ಅಭಿವೃದ್ಧಿಯಲ್ಲಿ ಭಾಗವಹಿಸಿದ್ರು. ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಂದಿನ ಅಧಿವೇಶನ ನಡೆಯುವುದರಲ್ಲಿ ಸಾಕಷ್ಟು ಅಭಿವೃದ್ಧಿ ಪರವಾದಂತ ಕೆಲಸಗಳನ್ನ ಮಾಡಿ ತೋರಿಸ್ತೀವಿ ಅನ್ನೋ ಭರವಸೆಯನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಒಂದು ಸಮಾವೇಶ ನಮಗೆ ಬಹಳ ತೃಪ್ತಿಯನ್ನ ತಂದಿದೆ. ವಿಶೇಷವಾಗಿ 1924 ಈಗ ಮತ್ತೆ 100 ವರ್ಷ ತುಂಬ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಮಹಾತ್ಮ ಗಾಂಧೀಜಿ ಅವರ ಸಮಾವೇಶ ವಿಶೇಷವಾಗಿ ಸಾಕಷ್ಟು ಐತಿಹಾಸಿಕವಾಗಲಿದೆ. ಇದಕ್ಕೆ ಎಲ್ಲಾ ಕಾಂಗ್ರೆಸ್ ಏನ್ ಹೇಳ್ತೀವಿ? 1924ರಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಥಮ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನಡೆಸ್ತಾರೆ. ಅದರ ದ್ಯೋತಕವಾಗಿ ಇವತ್ತು ಗಾಂಧಿ ವರ್ಷ 2025 ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಅನುಕರಣೆ, ಗಾಂಧೀಜಿಯವರು ದೇಶಕ್ಕೆ ಕೊಟ್ಟಂತ ಅವರ ಸಂದೇಶವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡಿ ಇಲ್ಲಿ ಆಚರಣೆ ಮಾಡತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರ ಒಂದು ಮೂರ್ತಿಯನ್ನು ಕೂಡ ಅನಾವರಣ ಮಾಡತಕ್ಕಂಥದ್ದು. ಮತ್ತು ಅವರೇನು ಬಾವಿಯನ್ನ ತೆಗೆದಿದ್ರು ಆ ಬಾವಿಗೆ ಗಾಂಧಿ ಬಾವಿ ಅಂತ ಹೆಸರಿಡತಕ್ಕಂಥ ಕಾರ್ಯಕ್ರಮವನ್ನ ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆಸಿ ಅವರ ಒಂದು ಸಂಭ್ರಮಾಚರಣೆ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತದೆ. ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ನಿಮ್ಮ ಆಡಳಿತ ಪಕ್ಷ ಶಾಸಕರು ಸಚಿವ ಸ್ಥಾನದ ಒಂದು ರೀತಿ ಆಸೆ ಮಾಡಿದ್ದಾರೆ ಸರ್. ವಿಶೇಷವಾಗಿ ತಮ್ಮ ಅಭಿಮಾನಿಗಳು ಸಹ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಮತ್ತೆ ಈಗಿರ್ತಕ್ಕಂಥ ಜಿಲ್ಲಾ ಬದಲಿಸಬೇಕು ಅಂತ ಒಂದು ಕೂಗಿದೆ. ಏನಿಲ್ಲ, ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ, ಅದು ತೀರ್ಮಾನ ತಗೊಳ್ತದೆ, ಎಲ್ಲರಿಗೂ ನ್ಯಾಯಯುತವಾದಂತ ಅನುಕೂಲತೆಯನ್ನು ಮಾಡಿಕೊಡ್ತದೆ ಅಂತ ಭರವಸೆ ಇದೆ. ಕಾಂಗ್ರೆಸ್ ಪಕ್ಷ ಏನೇ ಕೊಟ್ಟರು ಸಹಿತ ನಾವು ಕೆಲಸವನ್ನು ಮಾಡ್ತಾರೆ. ನಿಮ್ಮ ಅಭಿಮಾನಿಗಳು ಒತ್ತಾಯ ಎಲ್ಲರದ್ದು ಇರ್ತದೆ, ಆದ್ರೆ ಪಕ್ಷನೂ ತೀರ್ಮಾನ ತಗೋಬೇಕಲ್ಲ. ನಮಗೀಗಾಗ್ಲೇ ಪಕ್ಷ ನಮ್ಮನ್ನು ಗುರುತಿಸಿದೆ. ನಮ್ಮ ಸಮುದಾಯದಿಂದ ನಾನೊಬ್ಬನೇ ಆಯ್ಕೆಯಾಗಿದ್ದೇನೆ. ಸಮುದಾಯದ ಕೂಗು ಕೂಡ ಇದೆ. ನಮ್ಮಲ್ಲಿ ಒಬ್ಬರನ್ನ ಇಲ್ಲಿವರೆಗೂ ಯಾರು ಯಾವುದೇ ಕ್ಯಾಬಿನೆಟ್ ನಲ್ಲಿ ಎಲ್ಲ ಕ್ಯಾಬಿನೆಟ್ಗಳಲ್ಲಿ ನಮ್ಮ ಪಕ್ಷದ ನಮ್ಮ ಒಂದು ಸಮುದಾಯದ ಮಂತ್ರಿ ಇದ್ರು. ಅದರಿಂದ ಅದನ್ನ ಮಾಡಬೇಕು ಅಂತ ಒಂದು ವಿಚಾರವನ್ನ ಸತತವಾಗಿ ವ್ಯಕ್ತಪಡಿಸ್ತಾರೆ. ಕೊನೆ ಪ್ರಶ್ನೆ, ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ಸಾಕಷ್ಟು ನಡೆದಿದ್ದಾವೆ. ವಿಶೇಷವಾಗಿ ಈ ಕಡೆ ಭಾಗದ ಜನರುಗಳಿಗೆ ಏನ್ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಒಬ್ಬ ಉಪಸಭಾಪತಿಯಾಗಿ? ಉಪಸಭಾಪತಿಯಾಗಿ ಭರವಸೆ ಕೊಡೋದೇನಿಲ್ಲ. ಸರ್ಕಾರದ ಪರವಾಗಿ ಸರ್ಕಾರ ಇವತ್ತು ಏನು ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡಿದೆ ಅವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಉತ್ತರ ಕರ್ನಾಟಕದಾಗ್ಲಿ ಕಲ್ಯಾಣ ಕರ್ನಾಟಕದಾಗ್ಲಿ ಸಾಕಷ್ಟು ಅನುದಾನ ನಮ್ಮ ಸರ್ಕಾರದಿಂದ ಬರ್ತಿದೆ. ಬಟ್ ಇನ್ನೂ ಸಾಲದು, ಇನ್ನೂ ಬೇಕು. ಯಾಕಂದ್ರೆ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಮಲ್ತಾಯಿ ಧೋರಣೆ ನಮ್ಮಲ್ಲಿ ಆಗಿದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದೇ ವರ್ಷದಲ್ಲಿ ಒಂದೇ ಟರ್ಮ್ ಅಲ್ಲಿ ಇದು ಸರಿಪಡಿಸಕ್ ಆಗೋದಿಲ್ಲ. ಆದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಾವು ಸರಿ ತೂಗಿಸ್ತೀವಿ ಅಂತೇಳಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕಕ್ಕೆ.
60% ಅನುದಾನವನ್ನ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, 40% ದಕ್ಷಿಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿದ್ದಾರೆ. ಆದ್ರೆ ಒಂದೇ ವರ್ಷದಲ್ಲಿ ಇದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಟೈಮ್ ಬೇಕು. ನಮ್ಮ ಟರ್ಮ್ ನಲ್ಲಿ ನಮ್ಮ ಇನ್ನು 3.5 ವರ್ಷದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೊಳ್ತೈತಿ ಅಂತ ನನ್ನ ನಂಬಿಕೆ ನನಗೆ ಐತಿ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು, ಅನುದಾನ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಕಿತ್ತೂರು ಕರ್ನಾಟಕದ ಒಂದ್ ರೀತಿ ಜನಪ್ರತಿನಿಧಿಗಳ ಒತ್ತಾಯ ಇದೆ. ಹೌದು, ಅದು ನಾವು ಕೂಡ ಒತ್ತಾಯ ಮಾಡಿದೀವಿ. ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಮಾಡಿದ್ಮೇಲೆ ಅಲ್ಲಿ ಸಾಕಷ್ಟು ಅನುದಾನ ಹೋಗ್ತಾ ಇದೆ. ಕಿತ್ತೂರು ಕರ್ನಾಟಕ ಅದಕ್ಕೂ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗೂ ಮತ್ತು ಉಪಮುಖ್ಯಮಂತ್ರಿ ಮಾತಾಡಿದ್ದೀನಿ. ಆಗುತ್ತೆ, ನಮ್ಮ ಕಾಲದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಮೊನ್ನೆ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಒಂದ್ ರೀತಿ ಇದಾಗಿರ್ತಕ್ಕಂಥದ್ದು ಏನ್ ಸರ್ ಇದು? ನೋಡಿ, ಬಿಜೆಪಿ ಅವ್ರಿಗೆ ಮಹಿಳೆಯರ ಮೇಲೆ ಯಾವ ರೀತಿ ಗೌರವ ಇದೆ ಅನ್ನೋದನ್ನು ತೋರಿಸುತ್ತೆ. ಬಹಳ ನನಗೆ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದು ಅಧಿವೇಶನದ ಒಳಗೆ ಈ ತರ ಆಗುತ್ತೆ ಅಂತ ನಾನು ಎಂದೂ ಅನ್ಕೊಂಡಿರಲಿಲ್ಲ. ಅವ್ರಿಗೆ ಯಾವಾಗ್ಲೂ ನೀವು ಬಿಜೆಪಿ ಅವ್ರಿಗೆ ನೋಡ್ರಿ, RSS ನವ್ರು ನೋಡ್ರಿ, ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತಂದು ಸಾಕಷ್ಟು ಅವ್ರ RSS ಅಧ್ಯಕ್ಷರು ನೀವೆಲ್ಲ ಕೇಳಿದ್ರಿ, ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರಬಾರ್ದು, ಅಡಿಗೆ ಮನೆಯಲ್ಲಿ ಇರ್ಬೇಕು ಅಂತ ಸೀಮಿತ. ಆ ತರ ಮನಸ್ಥಿತಿ, ಸಣ್ಣ ಮನಸ್ಥಿತಿ ಇರತಕ್ಕಂಥ ಬಿಜೆಪಿ ಅವರು ಈ ತರ ಮಾಡೋದು. ಸಣ್ಣ ಮನಸ್ಥಿತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಮಟ್ಟಿಗೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಕೆಟ್ಟ ಪದ ತುಂಬಾ ಉಪಯೋಗಿಸಿದ್ರ ಅದನ್ನ ಮಾತಾಡ್ಲೂಬಾರ್ದು, ಅಷ್ಟು ಕೆಟ್ಟ ಪದವನ್ನು ಉಪಯೋಗಿಸ್ತಾರೆ. ಅದು ಅಧಿವೇಶನದೊಳಗೆ ಅನ್ಪಾರ್ಲಿಮೆಂಟರಿ ವರ್ಡ್ ಉಪಯೋಗಿಸಿದ್ದು ಬಹಳ ಮನಸ್ಸಿಗೆ ನೋವಾಯ್ತು. ಎಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗಂತೂ ಬಹಳನೇ ನೋವಾಗಿದೆ. ಅವ್ರು 10 ಗಂಟೆ ಹೋದ್ರು ಇಲ್ಲಿ. ಮಾಡ್ಬೇಕು ಅಂತ ಹೌದು ಹೌದು, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಆಗ್ತಾರೆ ನಾಳೆ. ನಾವು ಸಚಿವರಾಗಬೇಕು ಅಂತ ನಿಮ್ಮ ಅಭಿಮಾನಿಗಳು, ನಿಮ್ಮ ತಂದೆಯವರ ಅಭಿಮಾನಿಗಳು? ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇ ಬಾರಿ ಶಾಸಕ ಆದವ್ರಿಗೆ ಮಂತ್ರಿ ಮಾಡೋದು ಬಹಳ ಕಷ್ಟ. ನಮ್ಮ ಜಿಲ್ಲೆಯಲ್ಲೇ 4 ಸರಿ 5 ಸರಿ MLA ಆದಂತವ್ರು ಇದ್ದಾರೆ. ಅವ್ರನ್ನ ಬಿಟ್ಟು ನನಗೆ ಕೊಡೋ ಅನ್ನೋದು ಸಮಂಜಸ ಅಲ್ಲ ಅಂತ ನಾನು. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ವರ್ಗನವರು ಇದ್ದಾರೆ, ಯಾರಾದ್ರೂ ಸ್ಥಳೀಯರನ್ನೇ ಮಾಡಿ ಅಂತ ಹೇಳ್ಬಿಟ್ಟು ಶಿವಾನಂದ ಆ ಕೂಗಿದ್ದೆ. ಶಿವಾನಂದ ಪಾಟೀಲ್ ಬದಲಾವಣೆ ಮಾಡೋದಿಲ್ಲ, ನಮ್ಮ ಶಿವಾನಂದ ಪಾಟೀಲ್ ಇರಬೇಕು, ಜೊತೆಗೆ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾಗಬೇಕು ಅನ್ನೋದು ಇರುತ್ತೆ. ಶಿವಾನಂದ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಇವತ್ತು ಆಗ್ಬೇಕು ಅಂತ ಶಿವಾನಂದ ಪಾಟೀಲ್ ಕಾರಣ. ಅದರಿಂದ ಅವ್ರು ಸಾಕಷ್ಟು ಕೆಲಸ ಅವ್ರು ತೆಗಿಬೇಕು ಅಂತಲ್ಲ, ಅವ್ರು ಇಟ್ಕೊಂಡು ನಮ್ಮ ಜಿಲ್ಲೆಯವ್ರನ್ನ ಒಬ್ರು ಮಂತ್ರಿ ಮಾಡಿ ಅಂತ. ಧನ್ಯವಾದಗಳು ಸರ್. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.